ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತು ಔರಂಗಾಬಾದಕ್ಕೆ ಬಂದೀವಿ. ಇಲ್ಲಿ ಏನೈತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಸೇಮ್ ಟು ಸೇಮ್ ತಾಜ್ ಮಹಲ್ ಥರ ಇರೋ ಒಂದು ಸಣ್ಣ ಅಂದ್ರೆ ಮಿನಿ ತಾಜ್ ಮಹಲ್ ಐತಿ. ನೋಡೋಣ ಬರ್ರಿ. ಇದ್ರ ಹೆಸರು ಬೀಬಿ ಕಾ ಮಕ್ಬರ್ ಅಂತ ಹೇಳಿ. ಈಗ ನಾವು ಮುಖ್ಯದ್ವಾರದ ಮೂಲಕ ಒಳಗೆ ಹೋಗಾಕತ್ತೀವಿ. ಈ ಮುಖ್ಯದ್ವಾರದ ಬಾಗಿಲಿನ ಮ್ಯಾಗ ಕಂಡುಬರೋ ಶಾಸನ ಈ ಸಮಾಧಿಯ ವಾಸ್ತುಶಿಲ್ಪಿಯಾದ ಅತಾವುಲ್ಲಾ ಮತ್ತು ಇಂಜಿನಿಯರಿಂಗ್ ಹಸ್ಪತ್ರಾಯ್ ಅನ್ನೋರು ನಿರ್ಮಿಸ್ಯಾರಂತಂದು ಹೇಳುತ್ತೆ. ನಡ್ರಿ ಒಳಗೆ ಹೋಗೋಣ ಈಗ. ಇಲ್ಲೇ ಎದುರುಗಡೆ ನಿಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಅಲ್ಲಿ 40 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಇದ ನೋಡ್ರಿ ಸೇಮ್ ಟು ಸೇಮ್ ತಾಜ್ ಮಹಲ್ ಗತೆ ಇರೋ ಬೀಬಿ ಕಾ ಮಕ್ಬರ ಅಂತ ಹೇಳಿ. ಇದನ್ನ ಇಂಗ್ಲೀಷ್ನ್ಯಾಗ ತಮ್ ಆಫ್ ದಿ ಲೇಡಿ ಅಂತಾನು ಹೇಳ್ತಾರೆ. ಈ ಬೀಬಿ ಕಾ ಮಕ್ಬರ ಸೇಮ್ ಟು ಸೇಮ್ ನೋಡಾಕ ತಾಜ್ ಮಹಲ್ ಗತೆನ ಇದ್ದು, ಇದನ್ನ 1660ರಾಗ ಮೊಘಲ್ ಚಕ್ರವರ್ತಿಯಾದ ಔರಂಗಜೇಬನ ಮಗ ಅಜಮ್ ಶಾ ಅವರು ತಮ್ಮ ತಾಯಿಯ ನೆನಪಿಗಾಗಿ ಇದನ್ನ ನಿರ್ಮಾಣ ಮಾಡ್ಯಾರ. ಇದನ್ನ 17ನೇ ಶತಮಾನದಾಗ ಮಾರ್ಬಲ್ ಮತ್ತು ಪ್ಲಾಸ್ಟರ್ ಯೂಸ್ ಮಾಡಿ ನಿರ್ಮಾಣ ಮಾಡ್ಯಾರ. ಇದನ್ನ ಕಟ್ಟಾಕ ಬರೋಬ್ಬರಿ 32 ಮಿಲಿಯನ್ ಬಜೆಟ್ನ್ಯಾಗ ಇದನ್ನ ಕಟ್ಟಡ ನಿರ್ಮಾಣ ಮಾಡ್ಯಾರ. ಇದು ನೋಡಾಕ ಸೇಮ್ ಟು ಸೇಮ್ ತಾಜ್ ಮಹಲ್ ಹೋಲೋದ್ರಲಿಂತ್ರ ಇದನ್ನ ಡೆಕ್ಕನ್ ತಾಜ್ ಅಂತಾನು ಕರೀತಾರೆ. ಇದನ್ನ 1668 ಅಂದ್ರೆ ಬರೋಬ್ಬರಿ 365 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಮತ್ತು ಇದನ್ನು ಕಟ್ಟಾಕ ಬರೋಬ್ಬರಿ 10 ವರ್ಷಗಳ ಕಾಲ ನಿರ್ಮಾಣ ಮಾಡೋಕ್ಕೆ ಟೈಮ್ ತೊಗೊಂಡೈತಿ. ಇದು ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡ್ಬೋದು. ನಾವು ಲೇಟಾಗಿ ಹೋಗಿದ್ದರಿಂದ ರಾತ್ರಿ 8, 8:30, 9 ಗಂಟೆ ಆಗಿತ್ತು. ಹಾಗಾಗಿ ನಮಗೇನು ಕರೆಕ್ಟಾಗಿ ನೋಡೋಕೆ ಸಿಗಲಿಲ್ಲ. ನೀವು ಹೋದ್ರೆ ಬೆಳಿಗ್ಗೆ ಹೋಗ್ರಿ, ಭಾಳ ಚಲೋ ಕಾಣ್ತೈತಿ ಬೆಳಿಗ್ಗೆ. ಮೊಹಮ್ಮದ್ ಅಜಮ್ ಶಾರವರು 7ನೇ ಮೊಘಲ ಚಕ್ರವರ್ತಿಯಾಗಿದ್ದರು. ಇವರು ಔರಂಗಜೇಬ್ ಅವರ ಮೊದಲನೇ ಪತ್ನಿಯಾದ ದಿಲ್ರಾಸ್ ಬಾನು ಅವರ 3ನೇ ಮಗ. ಇವರ ನೋಡ್ರಿ ಮೊಹಮ್ಮದ್ ಅಜಮ್ ಶಾ ಅವರು. ಇವರು ತಮ್ಮ ತಾಯಿ ನೆನಪಿಗಾಗಿ ಈ ಬೀಬಿ ಕಾ ಮಕ್ಬರ್ ಅನ್ನುವಂಥ ಒಂದು ತಂಬನ್ನು ನಿರ್ಮಾಣ ಮಾಡ್ಯಾರ. ನೈಟ್ ನೋಡ್ರಿ ನಿಮಗೆ ಯಾವ ಥರ ಬೀಬಿ ಕಾ ಮಕ್ಬರ್ ಕಾಣಿಸ್ತೈತೆ ಅಂತ ಹೇಳಿ. ಇಲ್ಲಿಂದ ನಾವೀಗ ಮ್ಯಾಲ್ಗಡೆ ಹೋಗೋಣ ಅಂತ. ಮ್ಯಾಲ್ಗಡೆಯಿಂದ ಯಾವ ಥರ ಕಾಣ್ತೈತೆ ಅಂತಂದು ನಾನು ನಿಮಗೆ ತೋರಿಸ್ತೀನಂತ. ಬರ್ರಿ ಹೋಗೋಣ. ಇಲ್ಲಿ ಮ್ಯಾಲೆ ಹೋಗೋಕೆ 2 ಕಡೆನೂ ಜಾಗ ಐತಿ. ನೀವು ಯಾವ ಕಡೆಯಿಂದ ಬೇಕಾದರೂ ಮ್ಯಾಲ್ಗಡೆ ಹೋಗ್ಬೋದು. ನೀವು ಔರಂಗಾಬಾದಕ್ಕೆ ಬಂದ್ರೆ ಈ ಜಾಗ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಡ್ರಿ ಇಲ್ಲಿಂತ್ರ ಮ್ಯಾಲೆ ಹೋಗೋಣ ಈಗ. ಇದನ್ನು ಪೂರ್ತಿಯಾಗಿ ಮೊಘಲ ವಾಸ್ತುಶಿಲ್ಪದ ಶೈಲಿ ಒಳಗೆ ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ. ಇಲ್ಲಿ ನಿಮಗೆ ಸಾಕಷ್ಟು ಚಿತ್ರದ ಸಿಗ್ತಾವು. ನೀವು ಬೆಳಿಗ್ಗೆ ಬಂದು ನೋಡ್ರಿ, ಎಲ್ಲ ಕಾಣಿಸ್ತೈತಿ ನಿಮ್ಗೆ. ದಿಲ್ರಾಸ್ ಬಾನು ಬೇಗಂ ಅವರು ಪರ್ಷಿಯನ್ನ ರಾಜಕುಮಾರಿಯಾಗಿದ್ದು, ಇವರು ಪ್ರಸವ ಜ್ವರದಿಂದ 1657ರೊಳಗೆ ಹೆರಿಗೆ ನೋವಿನಲ್ಲಿ ಅಂದ್ರೆ ತೀರ್ಕೋತಾರೆ. ಅವರ 5ನೇ ಮಗನ ಜನ್ಮ ಆದಮೇಲೆ. ಇವರ ಮರಣದ ನಂತರ ಇವರಿಗೆ ಒಂದು ಬಿರುದು ಸಿಗುತ್ತೆ. ಆ ಬಿರುದು ಏನಂತ ಹೇಳಿದ್ರೆ ರಬಿಯಾ ಉಲ್ ದುರಾನಿ ಅಂತಲೂ ಇವರನ್ನು ಕರೀತಾರೆ. ಇವರು 8 ಮೇ 1637ರೊಳಗೆ ಔರಂಗಜೇಬ್ ಅವರನ್ನು ಮದುವೆ ಆಗ್ತಾರೆ. ಔರಂಗಜೇಬ್ ಅವರು 6ನೇ ಮೊಘಲ ಚಕ್ರವರ್ತಿಯಾಗಿದ್ದರು. ಈ ಬಾದಶಾಹಿ ಮಕ್ಬರವನ್ನು ಔರಂಗಜೇಬ್ ಅವರು ಕಟ್ಟಿಸಿದಂತಹ 2ನೇ ದೊಡ್ಡ ಕಟ್ಟಡವಾಗಿದೆ. ಇಲ್ಲೇ ತುಂಬ ದೊಡ್ಡದಾದಂತಹ ಗಾರ್ಡನ್ ಐತಿ. ನಾವು ನೈಟ್ ಹೋಗಿದ್ರಿಂದ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೀವು ಬೆಳಿಗ್ಗೆ ಬಂದ್ರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಗಾರ್ಡನ್ ನಿಮಗೆ ಸಿಗುತ್ತೆ. ನೀವು ನೋಡಿ ಎಂಜಾಯ್ನೂ ಮಾಡ್ಬೋದು. ನೋಡ್ರಿ ಹೆಂಗೆ ಗಾರ್ಡನ್ ಅದು ಕಾಣಿಸಕತ್ತೈತಿ. ಮತ್ತು ಮ್ಯಾಗಡೆಯಿಂದ ನಿಂತ್ರೆ ಹೀಗೆಲ್ಲ ಕಾಣಿಸ್ತೈತಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಮತ್ತು ಕೆಳಗಡೆಯಿಂದ ಎಂಟ್ರೆನ್ಸ್ ಹೀಗೆಲ್ಲ ಕಾಣಿಸೋಕೆ ಸಿಗುತ್ತೆ ನಿಮ್ಗೆ.
ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಚ್ಚೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.